ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದಲ್ಲಿ ಟೆಂಪರ್ ಗ್ಲಾಸ್ ವಿಚಾರಕ್ಕೆ ಚಾಕುವಿನಿಂದ ಇರಿಯಲಾಗಿದೆ. ಸಂತೆ ಮೈದಾನ ಬಳಿಯ ಮೊಬೈಲ್ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಲೀಕ ವಿಕ್ರಮ್ ಚೌಧರಿಗೆ ಗಾಯ ಆಗಿದೆ. ಅದನ್ನು ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸ್ಕ್ರೀನ್ ಗಾರ್ಡ್ ಹಣ ವಿಚಾರವಾಗಿ ವಾಗ್ವಾದ ನಡೆದು ಹಲ್ಲೆಯನ್ನು ನಡೆಸಲಾಗಿದೆ. ಹಿಂದೂಪರ ಸಂಘಟನೆಗಳಿಂದ ಆಸ್ಪತ್ರೆ ಬಳಿ ಧರಣಿಯನ್ನು ಕೂಡ ನಡೆಸಲಾಗಿದೆ. ಆರೋಪಿಯನ್ನ ಬಂಧಿಸಿ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಕಸ್ಮಾತ್ ಏನಾದರೂ ನೀವು ಆರೋಪಿಗಳನ್ನ ಬಂಧಿಸಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಹಿಂದೂಪರ ಸಂಘಟನೆಗಳಿಂದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಎಸ್ಪಿ ರಂಜಿತ್ ಭಂಡಾರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿಗೆ ಪೊಲೀಸ್ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಹೆಚ್ಚುವರಿ ಹಣ ಕೇಳಿದ್ದಕ್ಕೆ ವಿಕ್ರಮ್ಗೆ ಚಾಕುವಿನಿಂದ ಇರಿಯಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಿಸಿಟಿವಿಯ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು, ಅಂದರೆ ಆ ವ್ಯಕ್ತಿ ಆ ಶಾಪ್ಗೆ ಬಂದಿರುವಂತಹ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಮತ್ತೊಬ್ಬ ವ್ಯಕ್ತಿ ಏನು ಗಂಭೀರ ಗಾಯಗಳಾಗಿದೆ, ಆ ವ್ಯಕ್ತಿಯನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ವಿಕ್ರಮ್ ಸಂಘದ ಜೊತೆ ಗುರುತಿಸಿಕೊಂಡಿದ್ದಕ್ಕೆ ದಾಳಿ ನಡೆದಿದೆ ಎನ್ನಲಾಗ್ತಾ ಇದೆ. ಜೊತೆಗೆ ಗಾಂಜಾದ ಮತ್ತಿನಲ್ಲಿ ಅನ್ಯ ಕೋಮಿನ ಯುವಕನಿಂದ ಚಾಕುವಿನಿಂದ ಇರಿಯಲಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಹಿಂದೂಪರ ಸಂಘಟನೆಗಳಿಂದ ಈಗಾಗಲೇ ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಅಕಸ್ಮಾತ್ ಏನಾದರೂ ಬಂಧಿಸಿಲ್ಲ ಅಂತ ಅಂದ್ರೆ ನಾಳೆ ಚಿತ್ರದುರ್ಗ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬೇರೆ ಕೊಂಬು ಕೊಟ್ಟಿರೋದು ಒಪ್ಪೋದು, ಅದು ಮೊಬೈಲ್ ಸ್ಯಾಮ್ಸಂಗ್ದು ಇತ್ತು. ಆ ಸ್ಯಾಮ್ಸಂಗ್ದು ರೇಟ್ 100 ರೂಪಾಯಿ ಜಾಸ್ತಿ ಇತ್ತು. 100 ರೂಪಾಯಿ ಕೇಳಿದೆ ಸರ್, ಬರಲ್ಲ. ನಾನು ಹೇಳಿರೋದು ದುಡ್ಡು ವಾಪಸ್ ತೊಗೊಂಡೋಗಿ, ದುಡ್ಡು ವಾಪಸ್ ಕೊಟ್ಟಿದ್ದೆ ತೊಗೊಂಡು ಹೋಗಿರೋದು. ಆಮೇಲೆ ಇಲ್ಲೇ ಚಾಕು ನೋಡಿರೋದು ನಾನು ಹಂಗೆ ಮಾಡಿರೋದು. ಇಲ್ಲ ಯಾರು ಅವರು, ಏನು ಹೆಸರು ಗೊತ್ತಿದೆ? ಹೆಸರು ಗೊತ್ತಿಲ್ಲ. ಪರಿಚಯ ಇರಲಿಲ್ವ ಅವರು? ಏಕಾಏಕಿ ಒಂದ್ಸತಿ ಬಂದಿರೋದು, ಮತ್ತು ಕಸ್ಟಮರ್ ಥರ ಬಂದಿರೋದು. 4-5 ದಿನ ಮುಂಚೆ ಬೇರೆ ಅಂಗಡಿಗೆ ಹಂಗೆ ಮಾಡಿ